ಸುಜಾತ ಭಟ್ರದ 24 ವರ್ಷದ ಹಳೆಯ ಫೋಟೋ ಈಗ ಲಭ್ಯ ಆಗಿದೆ. 24 ವರ್ಷ ಹಿಂದೆ ಸುಜಾತ ಭಟ್ ಹೇಗಿದ್ರು ಅನ್ನೋ ಫೋಟೋ ಈಗ ಲಭ್ಯ ಆಗಿದೆ. ರಿಪ್ಪನ್ಪೇಟೆಯಲ್ಲಿನ ಸುಜಾತ ಭಟ್ ಫೋಟೋ ಇದು. ಸಹಕಾರ ಸಂಘದಲ್ಲಿ ಅಕೌಂಟ್ ಓಪನ್ಗೆ ಕೊಟ್ಟಿದ್ದಂಥ ಫೋಟೋ. ಸುಜಾತ ಸೇರಿದಂತೆ 10 ಜನ ಮಹಿಳೆಯರಿಂದ ಸಂಘ ರಚನೆ ಆಗಿತ್ತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಜಾತ ಸಾಲ ಪಡ್ಕೊಂಡಿದ್ರು. ಸಹಕಾರ ಸಂಘದಲ್ಲಿ ಸಾಲ ಮಾಡಿ ತೀರಿಸದೇ ಇದ್ದಂಥ ಸುಜಾತ ಭಟ್ ಮಾಡಿದ್ದ ಸಾಲ ತೀರಿಸಿದ್ದಾರೆ ಉಳಿದ 9 ಮಂದಿ ಮಹಿಳೆಯರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನ್ಯೂಸ್ ಫಸ್ಟ್ಗೆ ಈ ಮಾಹಿತಿ ಲಭ್ಯ ಆಗಿದೆ. 24 ವರ್ಷದ ಹಳೆಯ ಫೋಟೋ ಇದು. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ನೋಡಿ, 24 ವರ್ಷದ ಹಿಂದೆ ಸುಜಾತ ಭಟ್ ಯಾವ ರೀತಿ ಇದ್ರು ಅನ್ನೋ ಫೋಟೋ ಇದು. ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯ ಬ್ಯಾಂಕ್ ಒಂದಕ್ಕೆ ಕೊಟ್ಟಂತ ಫೋಟೋ ಇದು. ಮಹಿಳಾ ಸಂಘ ಮಾಡ್ಕೊಳ್ತಾರಲ್ಲ ಸ್ಥಳೀಯವಾಗಿ ಒಂದಷ್ಟು ಅಭಿವೃದ್ಧಿಗೋಸ್ಕರ, ಕುಟುಂಬದ ಮಹಿಳೆಯರು, ಸ್ತ್ರೀ ಶಕ್ತಿ ಸಂಘ ಅಂತೆಲ್ಲ ಏನು ಇರುತ್ತೆ, ಅದೇ ರೀತಿಯಲ್ಲಿ ಒಂದು ಅಕೌಂಟನ್ನು ಮಾಡಲಿಕ್ಕೆ ಇದೇ ಸುಜಾತ ಭಟ್ ಅವರು 24 ವರ್ಷಗಳ ಹಿಂದೆ ಫೋಟೋನ ಕೊಟ್ಟಿದ್ರು ರಿಪ್ಪನ್ಪೇಟೆಯ ಒಂದು ಬ್ಯಾಂಕ್ಗೆ. ಆ ಬ್ಯಾಂಕ್ಗೆ ಕೊಟ್ಟಂತ ಫೋಟೋ ಇದು. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸತ್ತರ್. ನೋಡಿ, ಈಗ 24 ವರ್ಷದ ಹಿಂದೆ ರಿಪ್ಪನ್ಪೇಟೆಯ ಬ್ಯಾಂಕ್ ಒಂದಕ್ಕೆ ಸುಜಾತ ಭಟ್ ಕೊಟ್ಟಿರೋ ಅಂತ ಫೋಟೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಹಾಗಾದ್ರೆ ನೀವು ಇವಾಗ ಹೇಳ್ತಾ ಇದ್ರಿ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನ, ಎಲ್ಲೆಲ್ಲೆಲ್ಲ ಓಡಾಡಿದ್ರು ಅಂತ. ರಿಪ್ಪನ್ಪೇಟೆಗೂ ಸುಜಾತ ಭಟ್ಗೂ ಹೇಗಾಯ್ತು ಲಿಂಕ್ ಅನ್ನೋದನ್ನ ವಿವರಿಸೋದಾದ್ರೆ ಸತ್ತರ್. ಮಧುಸೂದನ್ ಅವರು ಅಂದ್ರೆ ಮನೆಯಿಂದ ಹೊರಬಂತ ಚಿಕ್ಕ ವಯಸ್ಸಿನಲ್ಲಿ ಮನೆಯಿಂದ ಹೊರಬಂತ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಬದುಕಲು ಶುರು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಉಡುಪಿ ಮೂಲದ ಪ್ರಭಾಕರ್ ಅವರ ಪರಿಚಯ ಆಗುತ್ತೆ. ಪ್ರಭಾಕರ್ ಬಾಳಿಗ ಅವರು ಬಸ್ನ ಒಂದು ಏಜೆಂಟ್ ಆಗಿರ್ತಾರೆ, ಅವರ ಪರಿಚಯ ಆಗುತ್ತೆ. ಯಾಕಂದ್ರೆ ಇಬ್ಬರು ಕೂಡ ಕರಾವಳಿಯವರ ಆಗಿರೋದ್ರಿಂದ ಆ ಒಂದು ಪರಿಚಯ ಆಗುತ್ತೆ. ಪ್ರಭಾಕರ್ ಬಾಳಿಗ ತುಂಬಾ ಸ್ಥಿತಿವಂತರಾಗಿರ್ತಾರೆ. ಬಟ್ ಅವರಿಗೆ ಅವರ ಕುಟುಂಬದಲ್ಲೂ ಕೂಡ ಅಂದ್ರೆ ಸಂಸಾರಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆ ಎದುರಾಗಿತ್ತು. ಪ್ರಭಾಕರ್ ಬಾಳಿಗರಿಂದ ಅವರ ಮಡದಿ ಅಂತರವನ್ನು ಕಾಯ್ಕೊಂಡು ದೂರವಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ತಾಯಿಗೆ ಹುಷಾರಿಲ್ಲದೆ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅವರ ತಾಯಿಯನ್ನು ಆರೈಕೆ ಮಾಡಲು ಮನೆಯಲ್ಲಿ ಯಾರು ಮಹಿಳೆಯರಿಲ್ಲದ ಕಾರಣಕ್ಕಾಗಿ ಸುಜಾತ ಭಟ್ ಆ ಒಂದು ಸಂದರ್ಭದಲ್ಲಿ ಪ್ರಭಾಕರ್ ಬಾಳಿಗೆ ಅವರ ಮನೆಗೆ ಹೋಗ್ತಾರೆ. ಅಂದ್ರೆ ತಾಯಿಯ ಆರೈಕೆಯನ್ನು ಮಾಡಲು. ತದನಂತರದಲ್ಲಿ ತಾಯಿ ನಿಧನರಾದಂತ ಅಂದ್ರೆ ಪ್ರಭಾಕರ್ ಬಾಳಿಗೆ ಅವರ ತಾಯಿ ನಿಧನರಾದ ನಂತರ ಸುಜಾತ ಭಟ್ ಅವರ ಮನೆಯಲ್ಲಿ ಇರ್ತಾರೆ. ಕೆಲವು ವರ್ಷಗಳ ಕಾಲ ವಾಸವಿರ್ತಾರೆ. ಜೊತೆಗೆ ಸುತ್ತಮುತ್ತಲು ತುಂಬಾ ಆಕ್ಟಿವ್ ಆಗಿರ್ತಾರೆ. ಎಲ್ಲಿವರೆಗೆ ಸುಜಾತ ಭಟ್ ಅವರು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಆ ಒಂದು ಸಹಕಾರಿ ಏನು ಸಂಘ ಇದೆ ಅದರ ಆ ಒಂದು ಎಲೆಕ್ಷನ್ ಅಧ್ಯಕ್ಷ ಎಲೆಕ್ಷನ್ಗೆ ಇವರು ನಿಲ್ಲಿಸಬೇಕು ಅಂತ ಖುದ್ದು ಅಲ್ಲಿ ಸ್ಥಳೀಯರೇ ಮುಂದಾಗ್ತಾರೆ. ಖುದ್ದು ಸುಜಾತ ಭಟ್ ಜೊತೆ ಈ ಒಂದು ವಿಚಾರವನ್ನು ಕೂಡ ಮಾತಾಡ್ತಾರೆ. ನೀವೇ ಎಲೆಕ್ಷನ್ಗೆ ನಿಲ್ಲಿ ಅಂತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಹಿಂದೆಟಾಕ್ತಾರೆ. ಯಾಕೆ ಹಿಂದೆಟಾಕಿದ್ರು ಅನ್ನೋ ವಿಚಾರವನ್ನು ಕೆದಕಿದಾಗ ಇವರಲ್ಲಿ ಸರಿಯಾದಂತಹ ದಾಖಲಾತಿ ಅವತ್ತು ಕೂಡ ಇರಲಿಲ್ಲ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾರೆ. ತದನಂತರದಲ್ಲಿ ಇವರೊಂದು ಸಂಘವನ್ನು ಕಟ್ಕೊಂಡಿರ್ತಾರೆ. ಸಂಘದ ಮೂಲಕ ಅಲ್ಲಿ ಒಂದಿಷ್ಟು ಆಕ್ಟಿವ್ ಆಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಲದ ಅನಿವಾರ್ಯತೆ ಇದ್ದಂತ ಸಂದರ್ಭದಲ್ಲಿ 10 ಜನರು ಸೇರಿ ಒಂದು ಸಂಘದಿಂದ ಸಾಲವನ್ನು ಮಾಡ್ತಾ ಇರ್ತಾರೆ. ಬಟ್ ತದನಂತರದಲ್ಲಿ ಸುಜಾತ ಭಟ್ ಅವರು 2005 ಸಮಯದಲ್ಲಿ ಅವರು ಊರನ್ನು ಅಂದ್ರೆ ರಿಪ್ಪನ್ಪೇಟೆಯನ್ನು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಆ ಒಂದು ಸಾಲವನ್ನು ತೀರಿಸಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಸಂಘದ ಇತರ ಅಂದ್ರೆ ಒಟ್ಟಿಗೆ ಸಾಲ ಒಟ್ಟಾಗಿ ಅವರು ಸಾಲವನ್ನು ಮಾಡಿರುವುದರಿಂದ ಆ ಒಂದು ಸಂಘದಲ್ಲಿ ಇದ್ದಂತಹ ಉಳಿದಂತಹ 9 ಮಹಿಳೆಯರು ಅವತ್ತು ಸುಜಾತ ಭಟ್ ಅವರ ಸಾಲವನ್ನು ತೀರಿಸಿದ್ರು ಅನ್ನೋದನ್ನ ಖುದ್ದು ಅವತ್ತು ಆ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಈ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಅವರು ನ್ಯೂಸ್ ಫಸ್ಟ್ ಕೊಟ್ಟಿರುವಂತಹ ಮಾಹಿತಿ ಇದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.